ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಇಂದು ಪಡುಬಿದ್ರಿ ಕಾಡೇಪಟ್ಟಣ ಮೊಗವೀರ ಮಹಾಸಭಾದ ವತಿಯಿಂದ 24,45,000 ಮೊತ್ತದ ಚೆಕ್ಕನ್ನು ಅಧ್ಯಕ್ಷರಾದ ಅಶೋಕ್ ಸಾಲ್ಯಾನ್ ಹಾಗೂ ಪಡುಬಿದ್ರೆ ಗಣಪತಿ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ನವೀನ್ ಚಂದ್ರ ಜೆ ಶೆಟ್ಟಿ ಮತ್ತು ಸದಸ್ಯರು 7,07,000 ರೂಪಾಯಿಯ ಚೆಕ್ಕನ್ನು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಹಸ್ತಾಂತರಿಸಿದರು. ಜೀರ್ಣೋದ್ಧಾರದ ಕಾಮಗಾರಿಯು ಬರದಿಂದ ಸಾಗ್ತಾ ಇದ್ದು ದೇವಸ್ಥಾನದ ನೈವೇದ್ಯ ಶಾಲೆ ಪ್ರಾಯೋಜಕತ್ವವನ್ನು ಪಡುಬಿದ್ರಿ ಕಾಡೇಪಟ್ಟಣ ಮೊಗವೀರ ಮಹಾಸಭಾ ವಹಿಸಿಕೊಂಡು ಅದರ ಸಂಪೂರ್ಣ ವೆಚ್ಚದ ದೇಣಿಗೆಯನ್ನ ಚೆಕ್ ಮುಖಾಂತರ ನೀಡಲಾಗಿದೆ. ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ದೇಣಿಗೆಯನ್ನು ನೀಡಿದವರನ್ನ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಅಧ್ಯಕ್ಷರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಶಾಲು ಹೊದಿಸಿ ಗೌರವಿಸಿದರು. ಕೊಡುಗೆಯ ಚೆಕ್ ಅನ್ನು ಸ್ವೀಕರಿಸಿ ಗೌರವಿಸಿ ಮಾತನಾಡಿದ ಅವರು, ಪುರಾಣ ಪ್ರಸಿದ್ಧ ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇಗುಲದ ಜೀರ್ಣೋದ್ಧಾರ ಕಾರ್ಯವು ಸುಮಾರು 30 ಕೋಟಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾಗ್ತಾ ಇದೆ. ದಾನಿಗಳ ಸಹಕಾರದಿಂದ ಕಾಮಗಾರಿ ಪ್ರಗತಿಯಲ್ಲಿದ್ದು ಪ್ರತಿಷ್ಠೆ ಬ್ರಹ್ಮಕಲಶಾಭಿಷೇಕ ಸಹಿತ ಉತ್ಸವವು ಏಪ್ರಿಲ್ 23ರಿಂದ ಮೇ 4ರವರೆಗೆ ನೆರವೇರಲಿಕ್ಕಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ನವೀನ್ ಚಂದ್ರ ಜೆ ಶೆಟ್ಟಿ, ಆನುವಂಶಿಕ ಆಡಳಿತ ಮುಕ್ತೇಸರ ಭವಾನಿ ಶಂಕರ್ ಹೆಗ್ಡೆ, ಕಾಡೇಪಟ್ಟಣ ಮೊಗವೀರ ಮಹಾಸಭಾ ಅಧ್ಯಕ್ಷ ಅಶೋಕ್ ಸಾಲ್ಯಾನ್, ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಪಡುಬಿದ್ರೆ, ಉಪಾಧ್ಯಕ್ಷ ಹೇಮಚಂದ್ರ ಸಾಲ್ಯಾನ್, ಕೋಶಾಧಿಕಾರಿ ಅಶೋಕ್ ಬಂಗೇರ, ಕಾಡೇಪಟ್ಟಣ ಮೊಗವೀರ ಮಹಿಳಾ ಸಭಾ ಅಧ್ಯಕ್ಷೆ ಶ್ರೀಮತಿ ವಿಜಯ ಮೆಂಡನ್, ಮಾಜಿ ಅಧ್ಯಕ್ಷೆ ಮಾಲತಿ ಎಸ್ ಸಾಲ್ಯಾನ್, ಉಡುಪಿ ಜಿಲ್ಲಾ ಕಾಂಗ್ರೆಸ್ ಮೀನುಗಾರರ ಸಮಿತಿ ಜಿಲ್ಲಾಧ್ಯಕ್ಷ ವಿಶ್ವಾಸವಿ ಅಮೀನ್, ಉಡುಪಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಶಿಕಾಂತ ಪಡುಬಿದ್ರೆ, ಸುಧಾಕರ್ ಸಾಲ್ಯಾನ್ ಹಾಗೂ ಹೇಮಂತ್ ಕೋಟ್ಯಾನ್ ಮುಂಬೈ ಮತ್ತು ಗ್ರಾಮ ಪಂಚಾಯತ್ ಸದಸ್ಯೆ ಭವಾನಿ ಶ್ರೀಯನ್ನ ಉಪಸ್ಥಿತರಿದ್ದರು. ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು ಅವರ ಕುಟುಂಬ ಅವರ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಧ್ಯಕ್ಷನಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಹಳೆ ವಿದ್ಯಾರ್ಥಿ ಶಾಲೆಯ ಹಳೆ ವಿದ್ಯಾರ್ಥಿಯ ನಮ್ಮ ಮಾಸ್ಟರ್ ಪಟ್ಟಾಭಿರಾವ್ ಅನಂತ ಪಟ್ಟಾಭಿರಾವ್ ಅವರ ನೇತೃತ್ವದಲ್ಲಿ ಇವತ್ತು ಹಳೆ ವಿದ್ಯಾರ್ಥಿಗಳು ಊರು ಪರದೇಶದಲ್ಲಿ ಇದ್ದವರೆಲ್ಲ ಇವತ್ತು ಒಳ್ಳೆಯ ಸ್ಥಾನದಲ್ಲಿ ಇದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಹಾಗೆ ಅವರೆಲ್ಲರೂ ಒಂದು ಒಟ್ಟು ಸೇರಿ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಕೊಡುಗೆಯನ್ನು ಕೂಡ ಇವತ್ತು ನಾವು ಅಧ್ಯಕ್ಷನಾಗಿ ನಾನು ಅದು ಸ್ವೀಕಾರ ಮಾಡಿ ನಾವು ಸಮಿತಿಗೆ ಇವತ್ತು ಕೊಟ್ಟಿದ್ದೇವೆ. ಅವರಿಗೂ ಕೂಡ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು ಒಳ್ಳೇದು ಮಾಡಲಿ, ಅವರು ಅನುಗ್ರಹಿಸಲಿ, ಅವರು ಇಡೀ ಶಾಲಾ ಹಳೆ ವಿದ್ಯಾರ್ಥಿಯವರಿಗೆ ಎಲ್ಲರಿಗೂ ಮುಂದಿನ ದಿನದಲ್ಲಿ ಅವರ ಕುಟುಂಬಕ್ಕೆ ಅವರಿಗೆ ಆರೋಗ್ಯ ಆಯುಷ್ಯ ಸಂಪತ್ತನ್ನು ಒದಗಿಸಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ.